ಏರ್ ಇಂಡಿಯಾದ ಸಂಸ್ಥೆಯ ಕಾರ್ಯಾಚರಣೆ ನಡೆಸ್ತಾ ಇರೋ ಎಲ್ಲ ಬೋಯಿಂಗ್ 787 ಡ್ರೀಮ್ ಲೈನರ್ ವಿಮಾನಗಳ ತಪಾಸಣೆ ನಡೆಸಲಾಗ್ತಾ ಇದೆ. ಇವುಗಳಲ್ಲಿ ಸುರಕ್ಷತೆಗೆ ಸಂಬಂಧಿಸಿದಂತೆ ಯಾವುದೇ ಸಮಸ್ಯೆಗಳು ಕಂಡುಬಂದಿಲ್ಲ ಅಂತ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಹೇಳಿದೆ. ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ಒಡೆತನದ ಬೋಯಿಂಗ್ 787 ಡ್ರೀಮ್ ಲೈನರ್ ವಿಮಾನ ಪತನದ ಹಿನ್ನೆಲೆಯಲ್ಲಿ ಸಂಸ್ಥೆಯ ಎಲ್ಲ ಡ್ರೀಮ್ ಲೈನರ್ ವಿಮಾನಗಳನ್ನು ಡಿಜಿಸಿಎ ಕಠಿಣ ತಪಾಸಣೆಗೆ ಒಳಪಡಿಸಿತ್ತು. ಏರ್ ಇಂಡಿಯಾದ ವಿಮಾನಗಳು ಹಾಗೂ ಅವುಗಳ ನಿರ್ವಹಣಾ ವ್ಯವಸ್ಥೆಯ ಪ್ರಸ್ತುತ ವಿಮಾನಯಾನ ಸುರಕ್ಷತಾ ಮಾನದಂಡಗಳಿಗೆ ಅನುಗುಣವಾಗಿವೆ. ಏರ್ ಇಂಡಿಯಾ ಬಳಿ ಇರುವ ಎಲ್ಲ 33 ಬೋಯಿಂಗ್ 787 8/9 ವಿಮಾನಗಳ ಹೆಚ್ಚುವರಿ ಸುರಕ್ಷತಾ ತಪಾಸಣೆ ಕಾರ್ಯ ಮುಂದುವರೆದಿದೆ ಅಂತ ಹೇಳಿದ್ದಾರೆ. 7 ಏರ್ ಇಂಡಿಯಾ ವಿಮಾನ ಸಂಚಾರ ರದ್ದು, ತಾಂತ್ರಿಕ ತಪಾಸಣೆ ಸೇರಿದಂತೆ ನಾನಾ ಕಾರಣದಿಂದ ಏರ್ ಇಂಡಿಯಾದ 7 ಅಂತಾರಾಷ್ಟ್ರೀಯ ವಿಮಾನಗಳ ಸಂಚಾರವನ್ನ ರದ್ದುಪಡಿಸಲಾಗಿದೆ. ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾ AI-133 ವಿಮಾನ ಹಾಗೂ ಇತ್ತೀಚೆಗೆ ಪತನಗೊಂಡ ಅಹಮದಾಬಾದ್ ಲಂಡನ್ ಮಾರ್ಗದ ವಿಮಾನಗಳಲ್ಲೂ ಇದರಲ್ಲಿ ಸೇರಿವೆ. ವಿಮಾನದ ತಾಂತ್ರಿಕ ಪರೀಕ್ಷೆ ಹಾಗೂ ತಪಾಸಣೆ ಉದ್ದೇಶದಿಂದ ವಿಮಾನ ಸಂಚಾರ ರದ್ದುಪಡಿಸಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. 12 ವಿಮಾನಗಳು ಡೈವರ್ಟ್. ದೆಹಲಿಯಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಈ ಹಿನ್ನೆಲೆ ಇಲ್ಲಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತಲುಪಬೇಕಿದ್ದ 12 ವಿಮಾನಗಳನ್ನ ಮಾರ್ಗ ಬದಲಿಸಿ ಬೇರೆಡೆಗೆ ಕಳುಹಿಸಲಾಗಿದೆ. ಬೆಂಗಳೂರಿನಿಂದ ದೆಹಲಿಗೆ ಹೊರಟಿದ್ದ ಇಂಡಿಗೋ ವಿಮಾನವನ್ನ ಚಂಡೀಗಢದಲ್ಲಿ ಭೂಸ್ಪರ್ಶ ಮಾಡಲಾಗಿದೆ. ಮತ್ತೊಂದು ಘಟನೆಯಲ್ಲಿ ಮಸ್ಕತ್ನಿಂದ ಕೊಚ್ಚಿ ಮಾರ್ಗವಾಗಿ ದೆಹಲಿಗೆ ಬರ್ತಾ ಇದ್ದ ಇಂಡಿಗೋದ ಮತ್ತೊಂದು ವಿಮಾನ ಬಾಂಬ್ ಬೆದರಿಕೆಯಿಂದ ನಾಗ್ಪುರದಲ್ಲಿ ತುರ್ತು ಭೂಸ್ಪರ್ಶ ಮಾಡಿದೆ. ಅಹಮದಾಬಾದ್ ವಿಮಾನ ದುರಂತದ ತನಿಖೆ ಚುರುಕು. ಅಹಮದಾಬಾದ್ ಏರ್ಪೋರ್ಟ್ನ ಸನಿಹ ಜೂನ್ 12ರಂದು ಸಂಭವಿಸಿದ ಏರ್ ಇಂಡಿಯಾ ವಿಮಾನ ದುರಂತದ ತನಿಖೆ ಸಂಬಂಧ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಅಂತ ಹೇಳಿದ್ರೆ ಡಿಜಿಸಿಎ 2 ಪೈಲಟ್ಗಳ ತರಬೇತಿ ಡೇಟಾ ನೀಡುವಂತೆ ಏರ್ ಇಂಡಿಯಾಗೆ ಸೂಚನೆಯನ್ನ ಕೊಟ್ಟಿದೆ. ಅಹಮದಾಬಾದ್ನಿಂದ ಲಂಡನ್ಗೆ ತೆರಳುತ್ತಾ ಇದ್ದ ಏರ್ ಇಂಡಿಯಾದ ಬೋಯಿಂಗ್ 787-8 ಡ್ರೀಮ್ ಲೈನರ್ ವಿಮಾನ ಪತನಗೊಂಡು ಪ್ರಯಾಣಿಕರು, ವಿಮಾನ ಸಿಬ್ಬಂದಿ, ಸ್ಥಳೀಯರು ಸೇರಿ ಒಟ್ಟು 275 ಜನ ಮೃತಪಟ್ಟಿದ್ರು. ವಿಮಾನ ಪತನ ದುರ್ಘಟನೆಯ ತನಿಖೆ ನಡೆಸ್ತಾ ಇರುವಂತ ಕೇಂದ್ರ ಸರ್ಕಾರದ ಉನ್ನತ ಮಟ್ಟದ ಸಮಿತಿಗೆ ಸಾಥ್ ನೀಡೋಕೆ ಬೋಯಿಂಗ್ ತಜ್ಞರ ತಂಡಗಳು ಹಾಗೂ ಬ್ರಿಟನ್ ತಂಡಗಳು ಅಹಮದಾಬಾದ್ಗೆ ಆಗಮಿಸಿದ್ದಾವೆ. ತನಿಖೆಯನ್ನ ಚುರುಕುಗೊಳಿಸಿದೆ. ನತದೃಷ್ಟ ವಿಮಾನದ 2 ಪೈಲಟ್ಗಳ ತರಬೇತಿ ವಿವರ ಹಾಗೂ ಡಿಸ್ಪ್ಯಾಚರ್ ದಾಖಲೆಗಳನ್ನು ಒದಗಿಸಿ ಅಂತ ಡಿಜಿಸಿಎ ಏರ್ ಇಂಡಿಯಾಗೆ ಸೂಚನೆಯನ್ನ ಕೊಟ್ಟಿದೆ. ಅಲ್ಲದೆ ದೇಶದಲ್ಲಿರುವ ಎಲ್ಲಾ ಫ್ಲೈಯಿಂಗ್ ಶಾಲೆಗಳು ತರಬೇತಿ ಪ್ರಕ್ರಿಯೆಯನ್ನ ನಿರಂತರವಾಗಿ ಪರಿಶೀಲನೆ ಮಾಡಬೇಕು ಅಂತ ಹೇಳಿದೆ. ಮೃತದೇಹಗಳ ಹಸ್ತಾಂತರ. ವಿಮಾನ ಪತನದಲ್ಲಿ ಮೃತಪಟ್ಟಿರುವ 275 ಜನರ ಪೈಕಿ ಇದುವರೆಗೆ 163 ಮೃತದೇಹಗಳನ್ನು ಪತ್ತೆ ಮಾಡಲಾಗಿದೆ. DNA ಪರೀಕ್ಷೆ ಮೂಲಕ ಒಟ್ಟು 124 ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ ಅಂತ ಅಹಮದಾಬಾದ್ ಸರ್ಕಾರಿ ಆಸ್ಪತ್ರೆ ತಿಳಿಸಿದೆ. ಘಟನಾ ಸ್ಥಳದಲ್ಲಿ 70 ತೊಲೆ ಬಂಗಾರ ಸಂಗ್ರಹ. ಜೂನ್ 12ರಂದು ವಿಮಾನ ಪತನದ ಸುದ್ದಿ ತಿಳಿತಾ ಇದ್ದಂತೆ 56 ವರ್ಷದ ನಿರ್ಮಾಣ ಉದ್ಯಮಿ ರಾಜು ಪಟೇಲ್ ಘಟನಾ ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆಗೆ ನೆರವಾಗಿದ್ರು. ರಾಜು ಅವರು ಅಲ್ಲಿಗೆ ಬಂದ ಸಂದರ್ಭದಲ್ಲಿ ದಟ್ಟ ಹೊಗೆ ಆವರಿಸಿತ್ತು. ಬೆಂಕಿಯ ಜ್ವಾಲೆಯಲ್ಲಿ ಕೆಲವರು ಸಹಾಯಕ್ಕಾಗಿ ಕೂಗ್ತಾ ಇದ್ರು. ರಾಜು ಅವರು ಗಾಯಾಳುಗಳ ರಕ್ಷಣೆಗೆ ಧಾವಿಸಿದ ನಂತರ ಸ್ಥಳದಲ್ಲಿ ಶೋಧಕ್ಕೆ ಮುಂದಾದ್ರು. ಅರೆಬರೆ ಸುಟ್ಟ ಬ್ಯಾಗ್ಗಳಿಂದ ಅವರು 70 ತೊಲೆ ಬಂಗಾರ, 80,000 ರೂಪಾಯಿ ನಗದು, ಪಾಸ್ಪೋರ್ಟ್ಗಳು ಹಾಗೂ ಒಂದು ಭಗವದ್ಗೀತೆ ಪುಸ್ತಕವನ್ನ ಸಂಗ್ರಹಿಸಿ ಅದನ್ನ ತನಿಖಾಧಿಕಾರಿಗಳಿಗೆ ಒಪ್ಪಿಸಿದ್ರು ಅಂತ ವರದಿಯಾಗಿದೆ. ಪೂರ್ವ ಭಾಗದಲ್ಲಿರೋ ಮೌಂಟ್ ಲೋಬೋಟೋಬಿ ಲಾಕಿ ಜ್ವಾಲಾಮುಖಿಯ ಸ್ಫೋಟದಿಂದಾಗಿ ಬಾಲಿಯ ಡೆನ್ಸ್ಬರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸುತ್ತಮುತ್ತ ದಟ್ಟವಾದ ಬೂದಿ ಮತ್ತು ಹೊಗೆ ಆವರಿಸಿಕೊಂಡಿದೆ. ಭಾರೀ ಜ್ವಾಲಾಮುಖಿ ಸ್ಫೋಟದಿಂದಾಗಿ ದೆಹಲಿಯಿಂದ ಬಾಲಿಗೆ ತೆರಳುತ್ತಾ ಇದ್ದ ಏರ್ ಇಂಡಿಯಾ ವಿಮಾನ ಮಧ್ಯದಲ್ಲಿ ವಾಪಸ್ ದೆಹಲಿಗೆ ತೆರಳಿದೆ. ಅಲ್ಲದೆ ಬಾಲಿಯಿಂದ ಹಲವಾರು ಅಂತಾರಾಷ್ಟ್ರೀಯ ವಿಮಾನಗಳು ರದ್ದಾಗಿವೆ. ಜೊತೆಗೆ ಸಾವಿರಾರು ಪ್ರಯಾಣಿಕರ ಫ್ಲೈಟ್ಗಳನ್ನ ಸಹ ಕ್ಯಾನ್ಸಲ್ ಮಾಡಲಾಗಿದೆ. ಹೌದು, ಇಂಡೋನೇಷಿಯಾದ ಮೌಂಟ್ ಅವೋಟೋಬಿ ಲಾಕಿ ಜ್ವಾಲಾಮುಖಿಯಿಂದಾಗಿ ಇಡೀ ಪ್ರಪಂಚವೇ ತತ್ತರಿಸಿ ಹೋಗಿತ್ತು. ಈ ಜ್ವಾಲಾಮುಖಿಯಿಂದ ಹತ್ತಿರದ ಹಳ್ಳಿಗಳನ್ನೇ ಸ್ಥಳಾಂತರಿಸಬೇಕಾಯಿತು ಮತ್ತು ಹಲವಾರು ವಿಮಾನಗಳು ರದ್ದಾದವು. ಅಲ್ಲದೆ ಎಲ್ಲೆಡೆ ಹೊಗೆ ಹರಡಿದ್ರಿಂದ ಸಂಪೂರ್ಣ ಅವ್ಯವಸ್ಥೆ ಉಂಟಾಗಿತ್ತು. ಜೂನ್ 17, 2025 ಬುಧವಾರ ಸಂಜೆ 5:35ಕ್ಕೆ ಇಂಡೋನೇಷಿಯಾದ ಪೂರ್ವ ಸುಸಾ ಪ್ರಾಂತ್ಯದ ಫ್ಲೋರೆಸಾ ದ್ವೀಪದಲ್ಲಿರೋ ಮೌಂಟ್ ಲೋಬಿಟೋಬಿ ಲಾಕಿ ಜ್ವಾಲಾಮುಖಿ ಇಲ್ಲಿ ಸ್ಫೋಟಗೊಂಡಿದೆ. ಈ ಜ್ವಾಲಾಮುಖಿ 10 ಕಿಲೋಮೀಟರ್ ಎತ್ತರಕ್ಕೆ ಬೂದಿ ಮತ್ತು ಹೊಗೆಯ ದಟ್ಟ ಮೋಡಗಳನ್ನು ಸೃಷ್ಟಿ ಮಾಡಿತ್ತು.
ಇದು ಸುಮಾರು 150 ಕಿಲೋಮೀಟರ್ ದೂರದಿಂದ ಕಾಣಿಸ್ತು. ಈ ಸ್ಫೋಟದಿಂದಾಗಿ ಇಂಡೋನೇಷ್ಯಾದ ಜಿಯಾಲಜಿ ಏಜೆನ್ಸಿ ಜ್ವಾಲಾಮುಖಿಯ ಎಚ್ಚರಿಕೆ ಮಟ್ಟವನ್ನು ಗರಿಷ್ಠ ಮಟ್ಟಕ್ಕೆ ಏರಿಸಿತು ಮತ್ತು ಕ್ರೇಚರ್ನಿಂದ 8 ಕಿಲೋಮೀಟರ್ ವ್ಯಾಪ್ತಿಯನ್ನ ಅಪಾಯಕಾರಿ ವಲಯ ಅಂತ ಘೋಷಣೆ ಮಾಡಿತು. ಅಲ್ಲದೆ ಈ ಸಂದರ್ಭದಲ್ಲಿ ವಾಯುಯಾನ ಕೂಡ ಕಷ್ಟಸಾಧ್ಯವಾಯಿತು. ಘಟನೆಯ ಪರಿಣಾಮವಾಗಿ ಬಾಲಿಯ ಆಕಾಶ ದಟ್ಟ ಹೊಗೆ ಆವರಿಸಿದ್ರಿಂದ ವಿಮಾನಯಾನಕ್ಕೆ ಸಮಸ್ಯೆ ಉಂಟಾಗಿರುವುದರಿಂದ ಹಲವಾರು ವಿಮಾನಗಳನ್ನು ರದ್ದುಗೊಳಿಸಲಾಯಿತು. ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಬಾಲಿಗೆ ತೆರಳುತ್ತಾ ಇದ್ದ ಏರ್ ಇಂಡಿಯಾ ವಿಮಾನ ಜೂನ್ 18, 2025ರಂದು ಬೆಳಗ್ಗೆ 10:30ಕ್ಕೆ ಡೆನ್ಪಸರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತಲುಪಬೇಕಿತ್ತು. ಆದರೆ ಜ್ವಾಲಾಮುಖಿಯ ಸ್ಫೋಟದಿಂದ ಉಂಟಾದ ಅಪಾಯಕಾರಿ ಪರಿಸ್ಥಿತಿಯಿಂದಾಗಿ ಸುರಕ್ಷತೆಯ ದೃಷ್ಟಿಯಿಂದ ವಿಮಾನವನ್ನ ಮಧ್ಯದಲ್ಲೇ ದೆಹಲಿಗೆ ವಾಪಸ್ ಕರೆತರಲಾಯಿತು. ವಿಮಾನವು ದೆಹಲಿಯಲ್ಲಿ ಸುರಕ್ಷಿತವಾಗಿ ಲ್ಯಾಂಡ್ ಆಗಿದೆ. ಎಲ್ಲ ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಇಳಿಸಲಾಯಿತು.